ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿದ್ದಾರೆ ನನ್ನ ಕದ್ದೋರ್ಯಾರು ಒತ್ತಾನಿಟ್ಟು ನೀರಿನಲ್ಲಿ ಎದ್ದಿಟ್ಟು ಇಲ್ಲೇ ಇದ್ದಂಗೆದ್ದು ಎದ್ದು ಓದೋರ್ಯಾರು ಸೊಬಗನು ನಾಚಿಸು ಹುಡುಗಿಯ ಇಂಡಿಯ ಮಂಡಿಯ ಬೆಡಗಿಯ. ನಂದೀಶ್ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೆ. ಆನ್ ದ ವೇಲಿ ಹೋಗ್ತಾ ಇದೀವಿ. ಹೊಟ್ಟೆ ತುಂಬಾ ಹಸಿತೈತೆ, ಊಟ ಮಾಡ್ಬೋದಾ? ಮುಖ ಮಾಡ್ರಿ ಬೆಚ್ಚೆ ತಿನ್ನಕೇನ್ರಿ? ಅಲ್ಲ ಟೈಮ್ ನೋಡಿ ರಾವ್ಕಾಲ ಈಗ ಟೈಮ್ ನೋಡ್ಬಿಟ್ರೆ ನಮ್ಗೆ ಹೇಳಿ, ಈಗ ತಿನ್ಬೋದಾ ತಿನ್ಬಾರ್ದು? ಅಲ್ಲ ನೀವು ಕುಲ್ಚಾರ್ರಾ? ಅಲ್ಲ ಕರ್ರಿ ನಿಮ್ ಹೆಡ್ತಿ ನನ್ ಕಳಕೊಳ್ರಿ ಪಕ್ಕದಲ್ಲಿ ಅವ್ರೆ ಕಟ್ಕೊಂಡ್ ಹೆಡ್ತಿ ಕೇಳಂಗ್ ಹೇಳ್ತೀರಲ್ರಿ ನಾನವ. ಟೈಮ್ ಕೇಳ್ತಾ ಇನ್ ಕರ್ರಿ, ನೀವು ಐನಾರಲ್ವಾ? ನಿಮ್ ಹೆಡ್ತಿ ಕೇಳಿ. ಹೆಂಡ್ತಿ ಏನ್ ಗೊತ್ತು, ಟೈಮ್ ಎಲ್ಲ ರಾವ್ಕಾಲ ಎಲ್ಲ. ಇವಾಗ ಹೇಳಿ ತಿನ್ಬೋದಾ? ನಾನಲ್ಲ ನಿಮ್ ಹೆಡ್ತಿ ಹೇಳ್ಬೇಕು. ತಿನ್ನು ಅಂದ್ರೆ ತಿನ್ಬೇಕು, ಹೇಳು ಅಂದ್ರೆ ಹೇಳ್ಬೇಕೇನ ಅಷ್ಟೇ. ಹಾಯ್. ಅವತ್ತು ಯಾರು ಸಿಕ್ಕಿರ್ಲಿಲ್ಲ ಅಂತ ಮಾತಾಡಿಸ್ತಾ ಅಲ್ಲೆಲ್ಲ ಹೋಯ್ತಿದ್ವಲ್ಲ ಟ್ರಿಪ್ಗೆ, ಅಲ್ಲೆಲ್ಲ ಹೋಯ್ತಿದಾಗ ಹಾಯ್ ಬ್ರೋ ಹಾಯ್ ಹಾಯ್ ಅವ್ರ ಸಾವಿರ ಹೇಳ್ಕೊಂಡ್ರೆ ಕಳಿಸ್ತೀನಿ ಬಾವಂಗ್ ವಿಡಿಯೋ. ಅವ್ರು ಹಂಗೆ ಒಂಥರ ಅಲ್ಲ. ಆಮೇಲೆ ಏನ್ ಗೊತ್ತಾ, ಕಾಲ್ ಮಾಡ್ಬಿಟ್ಟು ಏನ್ ಮಾಡ್ತೀರ ಆಫೀಸಲ್ಲಿ ಇದ್ದೀನಿ ಅಂದ್ರೆ ಯಾಕೆ ಅಂದ್ರೆ ಏನ್ ಆನ್ಸರ್ ಮಾಡೋಣಪ್ಪ ನೋಡೇ ಮಾಡ್ತಿರೋದು. ಅಣ್ಣ ಗ್ರೇಟ್ ಕನ್ನಡ, ನಿನ್ ಫ್ಯಾಮಿಲಿ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ಯಾ ಅನ್ನೋಣ. ಹಿಂದೆನೆ ಹೋಗ್ಬೇಕಾ? ಯಾರನ್ನು ಬೀಟ್ ಮಾಡ್ತೀರಾ, ಇವ್ರನ್ನ ಮಾಡಕ್ ಆಯ್ತಾ ಇಲ್ಲ. ಓನ್ಲಿ ಒಂದೇ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಸ್ನ್ಯಾಪ್ ಆಗ್ದ. ಓ ಬಿಡೋಣ, ಚೆನ್ನಾಗಿದೆ ಸಿಕ್ತು. ಮಾಡ್ತೀನಿ, ನೀನು ಕಳ್ಸಿರ್ತೀನಿ. ಅಣ್ಣ ಗ್ರೇಟ್ ಕನ್ನಡ ನೀನು. ಅಣ್ಣ ಯಮನ ಹೆಂಗ್ ಹೇಳ್ತೀಯ ಹೇಳು, ಹೆಂಗ್ ಹೇಳ್ತೀಯ? ಮಾಡ್ಕೊಯ್ತೀನಿ ಜೀವನ. ಅಣ್ಣ ಹೆಂಗಣ ಇದು ಅನ್ನು ನಾವ್ ಹೇಳಿದ್ರೆ ಬೈತಾರ, ನೀನ್ ಹೇಳಿದ್ರೆ ಚಿಕ್ಕವನಂತ ಸುಮ್ನಾಯ್ತಾರೆ ಜೀವ. ಅಣ್ಣ ಹೆಲ್ಮೆಟ್ ಹಾಕೊಳ್ಳೇನೆ ಅನ್ನೋ. ಅಣ್ಣ 5 ಜನಕ್ಕೆ ಹೆಲ್ಮೆಟ್ ಹಾಕಿರಿ. ಎಲ್ಲ 3 ಜನ ಹಾಕ್ಬೇಕು. ಹೋಗ್ಬೇಡಿ, 5 ಜನಕ್ಕೂ ಹೆಲ್ಮೆಟ್ ಹಾಕಿದ್ರೆ ಹೆಂಗಿರ್ತದೆ? 5 ಜನ ಹೋಗ್ಬೇಡಿ ಅಣ್ಣ. ಜೀವ ಹೇಳು ಹೇಳು. ಪೊಲೀಸ್ನ ನಡೆಯಲ್ವಾ? ಪೊಲೀಸ್ನ ನಡೆಯಲ್ವಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. 5 ಜನ ಹೋಗ್ಬೇಡಿ ಅಂತ. ಮಹಿಳೆಯರಿಗೆ ಕೊಟ್ಟಿರುವ ಸಾಲ ವಾಪಸ್ ಬರುವುದು. ಕಂಗ್ರಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸಂಗಾತಿಯು ಸರ್ಕಾರದ ಜೊತೆ ಮಾಡ್ಕೊಂಡಿರೋ ವ್ಯವಹಾರದಲ್ಲಿ ಲಾಭ ಇರುತ್ತೆ. ನಿಮ್ಗೆ ನಂದು ರುಚಿಕ, ನಿಂದು ರುಚಿಕ, ಅವ್ರದ್ದು ರುಚಿಕ. ಆದಾಯ ಮೀಡಿಯಂ ಆಗಿರುತ್ತಂತೆ ಮಧ್ಯದಲ್ಲಿ ಅಷ್ಟೇ. ಜೊತೆಗೆ ಬದುಕು ಹಾಲು ಚೆಲ್ಲುವ ನಿನ್ನ ಅಕ್ಕರೆ, ನನ್ನ ಬಾಳ ಸಕ್ಕರೆ. ಮನೆ ಕ್ಲೀನ್ ಮಾಡ್ತಾರ ಇಲ್ಲ, ರೂಮ್ ಮಾತ್ರ ಚೆನ್ನಾಗಿ ಕ್ಲೀನ್. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಯಾವ ರೋಡೋ ಗೊತ್ತಿಲ್ಲ. ಯಪ್ಪ ಹೆಂಗೈತಮ್ಮ ನೋಡೋಣ. ಹುಲಿ ಬಂದ್ರೆ ನಾನು ಅದನ್ನೇ ಹೇಳ್ತಿರೋದು ಕಣೋ.
ಹುಲಿ ಬಂದ್ರೆ ಏನು ಮಾಡಕ್ಕಾಗಲ್ಲ. ಗ್ಲಾಸ್ ಹೊಡೆದಾಕತ್ತ ಹುಲಿ. ಇಲ್ಲ ನಾಳೆ ಆನೆ ಬಂದ್ರೆ ಭಯ. ಅದ್ ನಮ್ಮನೆ ಎದ್ರುಕೊಂಡು ಹೋಗುತ್ತೆ. ನಾವೇನ್ ಹೊಸಿ ಜನ ಇದೀವ. ನಾಳೆ ಆಫೀಸಿಗೆ ಯಾರು ಹೋಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲಿ ಮೊದ್ಲೇ ಒಂದ್ ಸ್ಟೋರಿ ಐತೆ ದೆವ್ವ ಕಾಟ ಅಂತ. ಈಗ ಹೋಯ್ತಾರ ಪ್ಲೇಸ್ ಅಲ್ಲಿ. ಆ ಗುಹೆ ಒಳಗಿರುತ್ತಂತೆ. ನನ್ ಕಾರಲ್ಲಿ ಬಿಡಿ ಮಾಡ್ತಿದ್ದೀರಾ? ಮಾಡ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ನಿಮ್ಗೂ ಅಂತಿದ್ಯಾ? ಯಾಗಂಟಿ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಆನೆ ದಡಾರ್ ಅಂತ ನೋಡಿ ಇಲ್ಲಿ ಹೆಂಗ್ ಐತೆ ರೋಡ್. ಇದೆಲ್ಲ ಆನೆ ಇಲ್ಲ ಅಂದ್ರೆ ಚಿರ್ತಿದ್ರೆ ಅವ್ರು ಬೇರೆ ಇಂಡ ಕ್ಲೋಸ್ ಮಾಡ್ಕೊಂಡಿರ್ತಾವ್ರೆ. ನಾವು ಕ್ಲೋಸ್ ಮಾಡಿದೀವಿ. ಕ್ಲೋಸ್ ಮಾಡಿದೀವ? ನಾ ಹಿಂದೆ ಓಪನ್ ಐತೆ ಅನ್ಕೊಂಡೆ. ಇಲ್ಲ ನಾನ ಏನಿಲ್ಲ. ವಿಂಡೋ ಕ್ಲೋಸ್ ಮಾಡಿ. ಓ ಯಾವ್ದೋ ಒಂದು ಕಾಣ್ತಕ್ರ ಗಾಡ್ ಸೆಕ್ಷನ್ ಬಂದಿದೀವ. ಓವಾ ಇನ್ನು ಡೌನ್ ಹೋಗ್ತೀವಾ ಅಂತ. ಕಂಗ್ರಾಚುಲೇಷನ್ ಬ್ರದರ್. ನಂದು ವಿಡಿಯೋ ಹಿಂಗೈತ ಪ್ಲೇಸು. ಅಣ್ಣ ಇಲ್ಲಿ ಮಾತ್ರ ನಿಲ್ಸ್ಬೇಡ, ಸುಮ್ಮನೆ ನೋಡಿ ಹೆಂಗೈತ್ ನೋಡಿ. ಇಲ್ಲಿ ಬಂದಿದೀವ. ಅಣ್ಣ ಕೆಳಗಡೆ ಇದಿದೆ. ಹೆಂಗ್ ಮೇಲ್ಗಡೆ ಬಂದ್ವಿ ನಾವು? ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಬಂದಿದ್ ಮೇಲೇನೆ ಇಷ್ಟ. ಡೌನ್ ಅಲ್ಲಿ ದೇವಸ್ಥಾನ ಲಾಡ್ಜ್ ಆರಾಮ್ಸೆ ಸಿಗುತ್ತೆ. ಇಲ್ಲಿಂದ ನಿಮ್ಮ ಬಿಡೋದು ಹೆಂಗೆ? ಮನೋಣ್ಣ ಬೆಳಗಿನ ಜಾವ ಬಿಡ್ಲಾ? ಅಣ್ಣ ಬೇಡ ಕಣ ಪ್ಲೀಸ್. ಒಂದ್ ಮಧ್ಯಾಹ್ನಕ್ಕೆ ಹೋಗಂಗೆ. ಬೇಡ. ನೋಡಿ ಶಿವನ ದರ್ಶನ ಮಾಡ್ತಿದೀನಿ. ಮ್ಯೂಟ್ ಆಗೋ ನೋಡ್ರಿ ಶಿವನ ದರ್ಶನ ನೋಡ್ರಿ. ನೋಡಿ ಶಿವನ ದರ್ಶನ ಮಾಡ್ತಿದೀನಿ. ಮ್ಯೂಟ್ ನೋಡ್ರಿ ಶಿವನ ದರ್ಶನ ನೋಡ್ರಿ. ಶಿವ ಸ್ನಾನ ಮಾಡ್ಲಿಕ್ಕೆ ಎಲ್ಲಾನು ನಾನು ವ್ಯವಸ್ಥೆ ಮಾಡ್ತೀನಿ. ತರ್ತೀನಿ. ಒಂದೇನಿಲ್ಲ ಯಾಕೆ ಟೆನ್ಷನ್? ಬೇಡ. ಬೇಡ ಅಂತ ಬೇಡ ಅನ್ಬಾರ್ದಂಗೆ ಹೋಗ್ತೀನಿ. ಸುಮ್ಮನೆ ಟ್ರೈ ಮಾಡೋಣ. ಬಸ್ಸು 4 ಜನಕ್ಕೂ ಒಂದೊಂದ್ ಜೊತೆ ತರ್ತೀನಿ. ಸಿಕ್ಕಿಲ್ಲ ಅಂದ್ರೆ ಫುಲ್ ಗಾಡ್ ಸೆಕ್ಷನ್. ಅಣ್ಣ ಏನೋ ಹಿಂಗೈತೆ. ಇಲ್ಲಿ ಶಿವನ್ ಮೇಲೆ ಬರ ಹಾಕ್ಬಿಟ್ಟು ಯಾಕೆ ಇವ್ರು ಹಿಂಗ್ ಕಟ್ ಮಾಡ್ತಾವ್ರೆ? ಅಣ್ಣ ನೀನ್ ಹಿಂದೆನೆ ಹೋಗಿದ್ ಸರಿಯಾಗದು ಕಣೋ. ಅವ್ರ ಹಿಂದೆ ಡೇಂಜರ್ ಕಣಪ್ಪ. ನೀನ್ ಒಂಚೂರು ಮುಂದೆ ಹೋಗೋದು. ಆಮೇಲೆ ಹಿಂಗೆ ಗೇರ್ಗೆ ಹಾಕ್ಬಿಟ್ಟು ಬೇಡ ಮನೋಣ್ಣ. ಏನಿಲ್ಲ ಸುಮ್ಮನಿರ್ರಿ, ಅವ್ನ್ ಕಂಟ್ರೋಲ್ ಮಾಡ್ತಾನ ಕಣಂತೆ. ಆ ಗಾಡಿ ಅವ್ರಿಗೆ ಕಂಟ್ರೋಲ್ ಸಿಗಲ್ಲ. ಹೆಂಗೈತ್ ನೋಡಿ ಕರು. ಅಯ್ಯೋ ಅಂತ ಚಿಕ್ಕಮಂಗ್ಳೂರಲ್ಲೇ ಹೊಡಿತಾನ ಮನೋಣ್ಣ. ಕೂದಾ ಸುಮ್ನೆ. ಹಲೋ ಹಲೋ ಫುಲ್ ನಾವ್ ಹಂಗೆ ಟರ್ನ್ ಮಾಡಿದ್ರೆ ಹಂಗೆ ಹೋಗ್ಬೇಕು. ಫುಲ್ ನಿಧಾನ. ಮೊನಮಮ್ಮ ನಿಧಾನ ಕಣೋ. ಮೊನಮಮ್ಮ ನಿಧಾನ ಕಣೋ. ಅವ್ನ್ ಕಂಟ್ರೋಲ್ ಮಾಡ್ತಾನೆ. ಸುಮ್ಮನಿರಲಿಲ್ಲ ಗಾಡಿನ. ಮಾಡ್ಕೊತಾಳೆ, ವಾಂತಿ ಮಾಡ್ಕೊತಾಳೆ ಗ್ಯಾರಂಟಿ. ಅಲ್ಲ ನಂಗೆ ಹಿಂಗ್ ಬಂದಾಗ ಲೇ ಇವ್ನ್ಗೆ ಹೇಳ್ಬಿಡಿ ಸುಮ್ಮನೆ. ಅವ್ನು ಓಡಿಸ್ತಾನೆ. ಅಣ್ಣ ನಡಿಯೋ. ನಂದು ಫೋನ್ ಹಿಂಗೆ ಬಿಡ್ಲಾ? ಬೇಡ. ಇವಾಗ ಕುಂಕುಮ ಇಡಿಸ್ಕೊಳಕ್ ಹೋಗ್ತಾವ್ರೆ, ಅಂದ್ರೆ ಗಂಧ ಇಡಿಸ್ಕೊಳಕ್ ಹೋಗ್ತಾವ್ರೆ. ಇರೋದನ್ನು ಅಳಿಸ್ಬಿಟ್ಟು ಗಂಧ ಇಡಿಸ್ಕೊಳಕ್ ಹೋಗ್ತಾ ಇದೀವಿ. ಇವಾಗ ಬಂದಿರ್ತೀವಿ ಆಲ್ಮೋಸ್ಟ್. ಶಾನ್ ಸಮೀರ್ ಅವ್ರನ್ನ ಮೀಟ್ ಮಾಡ್ಬೇಕಂದ್ರೆ ಹೇಳಿ, ನಮ್ಮ ಪವಿ ಅಕ್ಕನ ಜೊತೆ ಮೀಟ್ ಮಾಡಿಸ್ತೀವಿ. ನಿಮ್ಮನ್ನ ತಡೆದಿರುವವರು ಯಾರು? ವ್ಲಾಗರ್ಸ್ ಏನು ಮಾಡೋಕ್ಕಾಗಲ್ಲ. ಉದ್ದ ಬಂತ ನೀಟ ಮಧ್ಯೆ ಹಾ ಬಂದಿದೆ ಬಿಡಿ.
ಆಗಿಲ್ಲ. ಸೊ ಹಂಗಾಗಿ ಸಕ್ಕರೆ ಚೆನ್ನಾಗಿ ದರ್ಶನ ಆಯಿತು. ಫುಲ್ಲು ಶೆಕೆ ತಗೊಂಡಿದ್ದಾರೆ. ಸೊ ಹಾಗಾಗಿ ನಾವು ಸ್ಪೆಷಲ್ ಎಂಟ್ರಿ ಕ್ಯಾನ್ಸಲ್ ಮಾಡಿ ನಾರ್ಮಲ್ ಎಂಟ್ರಿಗೆ ಹೋಗ್ತೇವೆ. ಗೈಸ್, ಇಲ್ಲಿ ನಮ್ಮ ಗಾಡಿಗೆ ಟಚ್ ಆಗಿ ಅಲ್ಲಿ ತೀರ್ಮಾನ ಮಾಡ್ತಿದ್ರೆ ನೋಡಿ ಲೂಡೋ ಆಡ್ತಾವ್ರೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಅವರಲ್ಲಿ ಜಗಳ ಎಲ್ಲ ಮಾಡ್ಕೊಂಡು ತೀರ್ಮಾನ ಮಾಡ್ತಾವ್ರೆ. ಎಷ್ಟು ಇಂಪಾರ್ಟೆಂಟ್ ಮ್ಯಾಚು ಇದು. ಎಷ್ಟು ಇಂಪಾರ್ಟೆಂಟ್ ಮ್ಯಾಚ್. ಅಲ್ಲಿ ನೋಡಿ ಪಾಪ ಅವರು ಪೊಲೀಸ್ನವ್ರು ಬಂದವ್ರೆ, ಅಲ್ಲಿ ಗಾಡಿ ತೀರ್ಮಾನ ಮಾಡ್ತಾವ್ರೆ. ನಮ್ಮ ಗಾಡಿಗೆ ಸ್ವಲ್ಪ ಲೈಟಾಗಿ ಟಚ್ ಆಗಿ ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ. ಎಲ್ಲಿಗೆ ಅವ್ರು ಕರೀಲೇ ಇಲ್ವಲ್ಲ, ಓಕೆ ಅವರು ಏನೋ ಕೆಲಸ ಕರೀಲೇ ಇಲ್ಲ. ಅವ್ರು ಹೆಂಗ್ ಗೊತ್ತಾ ಬಂದ್ರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯಗಂಟಿ ಕೇವ್ಸ್ಗೆ ನಾವು ಬೆಂಗಳೂರಿಗೆ ಹೋಯ್ತೀವಿ, ಆಯ್ತು ಹೋಗಿ ಅಂದ್ಬಿಟ್ಟು ಕಳಿಸಿದ್ರು. ಒಂದ್ ಮಾತು ಹೇಳಿದ್ರು, ಹೆಂಗಿರು ಬೆಂಗಳೂರು ಹತ್ರ ಹೋಗಿವಪ್ಪ. ಮುಂದೆ ಒಂದು ಕಾರ್ ಹೋಗ್ತಾ ಇದೆ. ಅದನ್ನೇ ಹೇಳ್ದ ಮನ, ಇವರು ನಮ್ಮ ತಾತನ ಜೊತೆ ಮಾತಾಡ್ತಾ ಮನ ಅದನ್ನೇ ಹೇಳ್ದ. ನೋಡು ಕೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್.